ಮಗುಕ ಹೆಸರಿಕ್ಕವಾಗ ತಂದೆ ಯಾರು ಅಂತ ಗೊತ್ತಿಲ್ದಿದ್ಮೇಲೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಕಷ್ಟ ಬಿದ್ದು ಸುಖಾನ್ ಪಡ್ಕೊಳ್ರಿ ಯಾವತ್ತೂ ಹೋಗಲ್ಲ ಅದು. ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂದ್ರೆ ನಿಮ್ಮ ಲೈಫ್ ಹಿಂಗೆ ಬಂದು ಹಿಂಗೆ ಹೋಗೋದು. ನೀವು ಅಷ್ಟು ಮಾತಾಡ್ದವ್ರೇನೆ, ಇಲ್ದಿರೇ ಇರೋದು ಮಾತಾಡಿದ್ರೆ ಭಯ ಬಿಡಬೇಕು. ಅವ್ನು ಬಂದ್ಬಿಡ್ತಾನೆ, ಆಯ್ತಾ ಸರ್ ಅಲ್ಕೊಂಡ್ಬಿಟ್ಟು ಬನ್ರಿ, ಇಲ್ಲಿದ್ದು ಮಾಡಬೇಕಲ್ಲ ಸೃಷ್ಟಿ ಅಲ್ಲೇ. ಭೂಮಿನೇ ಗೊತ್ತಿಲ್ದಿರ ಹುಟ್ಟಿರ್ತಕ್ಕಂಥ ಕಂದಮ್ಮನ್ಕೇನೇನೆ ಅದು ಎಲ್ಲಿದ್ದೆ ಅಂತ ಅದಕ್ಕೆ ನೀವು ಹೇಳಿಲ್ಲ. ಹೆಣ್ಣಕ್ಕೆ ಗೌರವ ಕೊಟ್ಟಿದ್ದ ಮನೆ ಎಲ್ಲೂ ಕೆಟ್ಟಿಲ್ಲ, ಹೆಣ್ಣನ್ನು ಬಳಸ್ಕೊಂಡಿದ್ದ ಮನೆ ಎಲ್ಲೂ ಉಳಿದಿಲ್ಲ. ಈಚೆ ಹೋದಾಗ ಎಲ್ಲಿ ನಿಮಗೆ ಬೇಕಾಗಿ ಕಡೆ ಏನು ಮಗು ಅನ್ನೋದು. ಇವಾಗ ಇನ್ನೊಂದೇನು ಗೊತ್ತಾ, ಡೌರಿ ಕೇಸ್ ಕೊಟ್ಬಿಡ್ತೀನಿ, ಇನ್ನೊಂದು ಕೇಸ್ ಕೊಟ್ಬಿಡ್ತೀನಿ, ಚುಚ್ಚಕ್ಕೆ ಬಂದ್ಬಿಟ್ರು ಅಂತ ಕೊಟ್ಬಿಡ್ತೀನಿ. ವಂಶಕ್ಕೆ ಹುಟ್ಟಿದ್ರೆ ನೀನು ನಿನ್ನ ಮಕ್ಕಳಕ ಈ ವಿಡಿಯೋಗಳಂತೂ ನೋಡಿರೋರು 100% ನಾನು ಎಲ್ಲಿ ಮದುವೆ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತು. ನಾನಂತೂ ಯಾಮಾರಿದ್ದಣ್ಣ ಗೊತ್ತಿದ್ರೆ ನಾನು ಎಡಗಾಲ್ ಚಪ್ಪಲಿ ಓದ್ತಾ ಇರಲಿಲ್ಲ ಮನೆಕ. ಅಣ್ಣ ದಯವಿಟ್ಟು ಕ್ಯಾಮ್ರಾಗಳವರು, ಇದು ಕ್ಯಾಮ್ರಾ ಅಲ್ಲ, ಜನ ನೋಡ್ತಾ ಇದ್ದೀರಾ ಅಂತ ನಾನು ಮಾತಾಡ್ತಾ ಇರೋದು, ನಾನು ಎದೇನಾಗಿರೋದು. ದೇವರು ಇಂಥ ಹತ್ರ ಮಾಡಿಲ್ಲ ಅಂತಂದ್ಮೇಲೆ ಅದಕ್ಕೆ ಏನೋ ಗೊತ್ತಿಲ್ಲ, ನೀನು ಇಷ್ಟ ಬಂದ ಹತ್ರ ಮಾಡಿದ್ಯಾ. ದೇವ್ರು ಮಾಡಬೇಕು ಮಾಡಿದ್ಯಾ, ಕರೆಕ್ಟ್ ಅಣ್ಣ? ಅಲ್ಕ ಅದ್ರಕ ಹುಟ್ಟಿದ್ಯಾ ಅನ್ನೋದು ನಿಜ, ಎಲ್ಲಿಂದ ಅನ್ನೋದಕ್ಕೆ ಮೂಲ ಇಲ್ಲ ಅನ್ನೋದು ನೀನೇ ತೋರಿಸ್ಕೊಟ್ಟಿರೋದು. ಚೆನ್ನಾಗಿ ಅರ್ಥ ಮಾಡ್ರಿ, ನಾವು ಹೇಳಿಲ್ಲ ಎಲ್ಲಿನೂ. ಮಗುಕ ಹೆಸರಿಕ್ಕವಾಗ ತಂದೆ ಯಾರು ಅಂತ ಗೊತ್ತಿಲ್ದಿದ್ಮೇಲೆ ನನಗೆ ಅದರಲ್ಲಿ ಕೆಲಸ ಇಲ್ಲ, ಆಯ್ತಾ ಮೇಡಮ್? ಯಾಕಂದರೆ ನಮ್ಮನೆಗ ನಾನು ಅನುಭವಿಸೋದು ಎಮ್ಮೆ ಸತ್ತೋಯ್ತು, 2 ಕಣ್ಣೀರು ಹಾಕಿದೆ, ಭೂಮಿಗೆ ಹಾಕಿದೆ, ಭೂತಾಯಿ ನುಂಗ್ಕೊಂಡ್ಲು. ಅಲ್ಲೇ ಹಾಸ್ಪಿಟ್ಲ್ ಕಟ್ಟಿದ್ದು 6 ತಿಂಗಳು 8 ತಿಂಗಳು ಅಷ್ಟೇ ಆಗಿದ್ದು ಮೇಡಮ್. ಜಾಗದೆ ಎಮ್ಮೆ ಕೂಡ ಸಿಕ್ಕಿಲ್ಲ, ನುಂಗ್ಕೊಂಡ್ಬಿಟ್ಲ ಎಮ್ಮೆ. ನನ್ನ ಮನೆ ನಿಂಗೆ ಈಚೆ ಓಡೈತೆ ನಾಯಿ, ಅದು ಬದುಕಾಯ್ತೋ ಇಲ್ಲ ಅನ್ನಕ ಅದ್ರನ್ನ ತಗೊಂಬಂದು ನಮ್ಮ ಮನೆಗೆ ಬಿಟ್ಟವನೇ ಹೇಳಿಲ್ಲ ಅಂದಮೇಲೆ ನಾನು ಯಾಕೆ ಅದ್ರ ಬಗ್ಗೆ ತಿಳ್ಕೊಂಡು ಚಿಂತೆ ಮಾಡಿಕೊಂಡು ಆ ನಾಯಿಗೆ ತಲ್ದಿರೋ ಬೆಲ್ಟ್ಗಳು, ಆ ನಾಯಿಗೆ ಹಾಕೋ ಊಟದ ತಟ್ಟಿಗಳು ಇವೆಲ್ಲ ಇಟ್ಕೊಂಡು ನನ್ಕ ಅರ್ಥ ಮಾಡ್ರಿ. ಇದ್ರನ್ನ ತಿಳ್ಕೊಳ್ರಿ, ಅಂದರೆ ನೀವು ನೇರವಾಗಿರ್ರಿ. ನೀವು ಒಂದು ಎಳ್ಳಷ್ಟು ಮಾಡಿಬಿಟ್ರು ಎಳ್ಳಲ್ಲ, ಅದು ಬೆಟ್ಟ ಆಗೋತೈತೆ, ಅಷ್ಟು ಕತೆ ಕಟ್ಬೋದು. ಒಂದು ಬೇಕು ಲಿಂಕ್ ಅಷ್ಟೇ, ಲಿಂಕ್. ನಾನು ಇಲ್ದಿದ್ದವಾಗ ಬಂದು ಮಾತಾಡಿದವ್ರು ಸಿಂಪಲ್. ನಾನು ಬಂದ ಮೇಲೆ 2 ವರ್ಷ ಆಯಿತು, ನ್ಯಾಯ ಬೇಕು ಅನ್ನೋರು ಏನು ಮಾಡ್ತಾರೆ ಮೇಡಮ್? ಏನು ಮಾಡ್ತಾರಣ್ಣ? ಬೇಡಣ್ಣ, ನಾವು ಸರಿಯಿಲ್ಲ, ನಮ್ಮೂರಾಗಿರೋರು ಸರಿಯಿಲ್ಲ. ಕಾನೂನು ಸರಿ ಇರ್ತದಲ್ಲ, ಕಾನೂನು ಹತ್ರಕ್ಕೆ ಹೋದ್ರೆ ನೀನೇನು ಡೂಪ್ಲಿಕೇಟ್ ಕ್ವಾಟೆ ಕಟ್ಟಿದ್ಯಲ್ಲ, ರಿಯಲ್ ಕ್ವಾಟೆಗೆ ಹೋಗೋದು ನೀನೆ. ಇವತ್ತಿನ ಸಿಚುವೇಶನ್ಕ ಗಂಗಣ್ಣು ಮಾಗಡಿ ಗಂಗಣ್ಣು ಗೊತ್ತಿಲ್ಲ ಅಂತ ತಿಳ್ಕೊಂಬೇಡ, ಎಲ್ಲಿ ಸುಟ್ಟಿರೋ ಜಾಗಗಳು ಅಂತ ಗೊತ್ತಿರೋ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಬೇಡ. ರಾಮಮೂರ್ತಿ ನಗರದಾಗ ಯಾರು ಬಂದ ಕೇಸ್ನ ಮುಚ್ಚಾಕಿದ್ರು, 2ನೇದು ಬಾವಿನಾಗಿದ್ದು, ಇವೆಲ್ಲ ಇನ್ನೂ ಐತೆ ಅಣ್ಣ. ನಾವು ನಮ್ಮ ಊಟ ಅಂದರೆ ಇವಾಗ ನಮ್ಮ ಮನೆ ಸ್ವಾಮಿ ಬುದ್ಧಿ ಅಂದ್ಬಿಟ್ಟು ನಮ್ಮ ಮನೆ ಕಾಯ್ತಾರೆ, ಅವ್ರನ್ನೇ ನಾವು ಬಳಸ್ಕೊಂಡ್ಬಿಟ್ರೆ ನಾವು ಯಾವ ಲೆಕ್ಕದಲ್ಲಿ ಮನುಷ್ಯರಾಗ್ತೀರಿ? ಪ್ರೂವ್ನೇ ಮಾಡ್ಬೇಕಂತ ಕಾಲ್ ರೆಕಾರ್ಡಿಂಗಿಂದ ಇಕ್ಕಿದ್ದೀನಿ. ನೀನು ನಂದು ಎತ್ಕೋ, ನನ್ನ ನಂಬರ್ ಐತೆ, ವಾಟ್ಸಪ್ ಎತ್ಕೋ, ಏನು ಬೇಕೋ ಎತ್ಕೋ. ಇನ್ನೇನು ಮೇಡಮ್ ಹೇಳಬೇಕು? ನಾನು ಓಪನ್ನು, ಅದು ಬೇಡ, ಮೇಯ್ನ್ ಇವ್ರನ್ನ ಕೇಳ್ಕೊಬೇಕು. ಯಾಕಂದರೆ ಇವ್ರು ಬಾಡಿಗೆ ಮನೆಯವ್ರು ಆದರೂ ಲೇ ಅಂದರೂ ಕೂಡ ಅವ್ರು ಹೇಳ್ತಾರೆ, ಏಮಪ್ಪ ಯಾರಪ್ಪ ಇವರು ಇಷ್ಟು ಇದು ಅಂತ. ನಿಜ ಮೇಡಮ್, ಅವ್ರ ಮಕ್ಕಳೆಲ್ಲ ಬರ್ತಾರೆ, ಇವು ಗಿಡಗಳು ಕಿತ್ತಾಕಿ ಮೊನ್ನೆ ದಾಲಾಂಬ್ರಿಕಾಯಿ ಬರೋದು ಅಲ್ಲ ಹೋಗೋದಲ್ಲ, ಕಾಯಿ ಅಷ್ಟಪ್ಪ ಕಿತ್ಬಿಟ್ಟು. ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಆಡೋ ಕಿತ್ಬಿಟ್ಟಿದ್ದೀವಿ. ಏನು ಬೈದು ಹೊಡೆದಿದ್ರಿ ಅಂತ ಕೇಳ್ರಿ. ಹಿಂಗೆ ರೋಡ್ ಬಿಟ್ಟಿದ್ದೀನಿ ನಾನು ಸ್ವಂತವಾಗಿ ಮೇಡಮ್, ₹1 ತಗೊಂಡು. ಇವಾಗ ಫ್ಲ್ಯಾಟ್ ತಗೊಂಡು 40 ಲಕ್ಷಕ್ಕೆ 50 ಲಕ್ಷಕ್ಕೆ ಒಂದು ಲೋನ್ ಮಾಡಿ ನಾನು 6 ಕೋಟಿ ಆಯ್ತೈತೆ ರೋಡ್ಗೆ. ಎಲ್ಲರಿಗೂ ಡಿವೈಡ್ ಮಾಡ್ರೆ ಅವ್ರಿಗೆ 40 ಲಕ್ಷ ಎಲ್ಲಿ ಕಟ್ಟೋದು ಅವನ್ನ? ನನಗೆ ಬೇಕು ಅದ್ರಾಗ ನೀನು ಓಡಾಡೋಗಯ್ಯ. ನಿನ್ನಂಗೆ ಡ್ಯಾಶ್ ಆ್ಯಂಡ್ ಡ್ಯಾಶ್ಗಳ ಮಾರಿರೋ ಜಮೀನ್ಗೆ, ನಿಮ್ಮ ಅಪ್ಪನ ಮಾರ್ಬಿಟ್ಟು ಹೋಗಿರೋ ಜಮೀನ್ಗೆ ಹೋಗಿ ತಿರ್ಗಾ ದುಡ್ಡು ತಗೊಂಡು ಬಂದು ಬದುಕಿಲ್ಲ ಅಲ್ಲಿ ಮಾರ್ಬಿಟ್ರು ಜಮೀನಣ್ಣ. ನಾವು 8 ಲಕ್ಷ ಕೊಟ್ಬಿಟ್ರಿ ಗುಂಟೆ, 50 ಲಕ್ಷ ಆಗೋಯ್ತು 3 ತಿಂಗಳಕ್ಕೆ. ಅಗ್ರಿಮೆಂಟ್ ಮಾತ್ರ ಆಗಿರೋದು. ಗಡಗಡ ಅಂದ್ಬಿಟ್ಟು ಬಿಲ್ಡ್ರು ಅಣ್ಣ. ನಾವು ಕೊಂಡಿರೋದು ಅವಾಗ 50,000 ಲಕ್ಷಕ್ಕೆ. ನಮ್ಮ ಅದೃಷ್ಟ ಅದು, ನಮ್ಮ ಅದೃಷ್ಟ 8 ಲಕ್ಷ ಗುಂಟೆ ತಗೊಂಡು ರಿಜಿಸ್ಟರ್ ಮಾಡ್ಬಿಟ್ಟು ಬಂದಿದ್ದೀನಿ. ಕೇಳ್ಕೊ, ಯಾರನ್ನ ರೂಪಾಯಿ ತಗೊಂಡಿಲ್ಲ ಮೇಡಮ್. ಈ ಅಪಾರ್ಟ್ಮೆಂಟ್ ಕಟ್ಟಕ, ಮೆಟೀರಿಯಲ್ ಹಾಕಕ್ಕೆ, ಈ ಜಾಗಕ್ಕೆ ಅಣ್ಣ ಲಾಸ್ಟಿಗೆ ಏನೋ ಕೊಡ್ತೀನಿ ಅಂತದ. ಹಾಕೋ ಹೋಗೋಣ, ಇದು ಖಾಲಿ ಇತ್ತು ನಮ್ದು. ಅಂದರೆ ಬೆಳೆ ರೀ, ಬೆಳಗ್ಲಾಗ ಎಷ್ಟಾಗ್ತದೆ ಪಾಪ ಅವ್ರಿಗೂ ಅನಿಸ್ತೈತಿ. ಅರ್ಧಕ್ಕೆ ಎದ್ಬಿಟ್ಟೈತಣ್ಣ, ಮಳೆ ಕಾಲ ಅವಾಗ ಸೆಲ್ಲಾರ್ ಎತ್ತಿರೋದವರು. ಅದೇನಾಗ್ತೈತೆ, ಮಣ್ಣು ಎಳ್ಕೊಂಡ್ಬಿಡ್ತದೆ, ಮಳೆ ಬಂದು ನೀರು ನಿಂತ್ಬಿಟ್ರು. ಅಣ್ಣ ಆತ್ನು ರಕ್ತ ಕಣ್ಣೀರು ಹಾಕ್ಬಿಟ್ಟು ಭಯ ಬೀಳ್ಬೇಡ ಹಾಕಪ್ಪ ಅಂದು. ಎಲ್ಲ ಮೆಟೀರಿಯಲ್ಲೇ ಎಲ್ಲ ಮುಕ್ಕಾಲ್ಕಾಯ್ತು, ಅದೆಲ್ಲ ಇದಾಗ್ತವ್ರೆ. ಅವರೆಲ್ಲ ಬಿಲ್ಡ್ರು 4 ಜನ ಅವ್ರು ಮಾಡಿರೋರು ಬಂದರು, ಒಂದು ಬ್ಯಾಗ್ ಇಟ್ಕೊಂಡು ಬಂದರು. ಬಂದ್ಬಿಟ್ಟು ಕೂತ್ಕೊಂಡ್ರು. ಅಣ್ಣ
ಸರಿ ನಾವು ಬದಲಾರಕ್ಕೆ ಹಿಂಗೆ ಕುತ್ಕೊಂಡು ಮಾತಾಡ್ಕೊಂಡು ಕಾಪಿ ಕೊಡೋದು ಅವೆಲ್ಲ ಆ ಮನೆಗಿದ್ರಿ ಇನ್ನೂ ನಾವು ಇದನ್ನ ಕಟ್ತಾ ಇದ್ರಿ ಬಂದು ಕುತ್ಕೊಂಡ್ಬಿಟ್ಟು ಇದಕ್ಕೆ ಬಿಟ್ಟು ಇದು ತೀಸ್ಕೊಳಲ್ಲ ಮೇಲೆ ತೆಲುಗುನಾಗ ಹೇಳ್ತೀನಿ ತಗೊಬೇಕಿದ್ವಿ ನಾನು ಯಾಕಂದ್ರೆ ಏನನ್ನು ನಾನು ಸ್ಪೀಟ್ ಗಿಟ್ ಏನೋ ತಂದವ್ರೆ ತೆಗೆದ್ರೆ 10 ಲಕ್ಷ ದುಡ್ಡು ಅಲ್ಲ ನಮ್ಮ ಜಮೀನು ಕೊಟ್ಟವ್ರೆ ನಮ್ಗೆ ಬಿಡಿಲ್ಲ ನೀವು ಮಾನವೀಯತೆ ಇನ್ನೂ ಬದುಕೈತೆ ಇವಾಗ ನಾವು ಬಿಟ್ಬಿಟ್ಟಿದ್ದೀರಿ ನಾವೇನು ತಲೆ ಮೇಲೆ ಹಾಕ್ಕೊಡ್ರಿ ನಾ ಹಾಕಿದ್ದು ಜಲ್ಲಿ ನಾನು ತಲೆ ಮೇಲೆ ಹಾಕ್ಕೊಂಡ ದುಡ್ಡೇ ಮಾಡಬೇಕು ಅಂದರೆ ಐತೆ ಬೇಜಾನ ಐತೆ ತಲೆ ಹಿಡ್ದು ತಲೆ ಒಡೆದು ಒಬ್ಬರು ಅನ್ಯಾಯ ಮಾಡಿ ನಾನು ಹೇಳ್ದಲ್ಲ ನಿಮ್ಗೆ ಕಷ್ಟ ಬಿದ್ದವನ್ಗೆ ಅನ್ಯಾಯ ಮಾಡಿ ರೋಡಲ್ಲಿ ನಿನ್ನ ಬಕೀಟ್ ಹಿಡಿಯೋನ್ಗೆ ಹೋಗಿ ಅವ್ನಿಗೆ ಮಾಡಿದ್ರೆ ಭಗವಂತನ ಯಾವತ್ತೂ ಮೆಚ್ಚಲ್ಲ ಭಗವಂತನಿಗೂ ಗೊತ್ತು ನೀನು ಆಗ್ತಾ ಇರೋದೇ ಅವ್ರ ಕೂಳೋ ಅದು ಅವ್ರಿಗೆ ಸಲ್ಲಬೇಕು ಆ ಧರ್ಮ ಎಲ್ಲ ಅಂತ ನಿಜನಕ್ಕ ಹಂಗೆ ಮಾಡಿದವ್ರು ಪಾಪ ಆಡ್ದವ್ರು ಭಯಾಗ ನಾನಂತೂ ಆಡಿಲ್ಲ ದೇವರನ್ನೇ ನಿಮ್ಗೆ ಏನು ಇದ್ರಾಗ ಅರ್ಥ ಆಗಿಲ್ಲ ಇದು ಗೊತ್ತಿರೋರ್ಗೆ ಮಾತ್ರನೇ ಅರ್ಥ ಆಗಿರೋದು ಈ ಮ್ಯಾಟ್ರ್ಗಳು ನೀನು ಬಂದು ಕುತ್ಕೊಂಡು ಲುಚ್ಚ ಕೆಲಸ ಮಾಡಿದೆ ನೋಡು ಲುಚ್ಚ ಕೆಲಸನೇ ಅದು ಯಾರು ನಾವು ಅಂತಿದ್ದಾಗ ನೀನು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಿದ್ರು ನೀನೇನೆ ನೀನು ನಿಂದ್ರನ್ನ ತಿಳಿಸಾಕ ಇನ್ನೊಬ್ರು ದುಡ್ಡು ಕೊಟ್ಟು ಕುಂಡ್ರಿಸ್ಕೊಂಡು ಮಾಡಿದೀಯ ಅಂತ ಅಂದಾಗ ಅವಶ್ಯಕತೆನೇ ಇಲ್ಲ ಏನಣ್ಣ ಈಗ ಅದು ಕಿಕ್ಔಟ್ ಮಾಡ್ತೀನಿ ಅಂದ್ರಲ್ಲ ಅಲ್ಲ ಇವಾಗ ಒದಿತೀನಿ ಅದೆಲ್ಲ ತೀರ್ಮಾನ ಮಾಡ್ಬಿಡ್ತೀನಿ ಅದೇನು ಮಾಡ್ತೀರಾ ಬೆಂಕಿ ಹೇಗಿರು ಒದ್ದ ಮೇಲೆ ಇಲ್ಲಿ ಹೋದ್ಮೇಲೆ ಅದು ಬೆಂಕಿ ಇಕ್ಕಿದ್ದೀನಿ ಇನ್ನೇನು ಬೇರೆಯವ್ರ ಆಡಿಸ್ರಿ ಆಯ್ತೀನಿ ನನ್ನ ಮನೆ ಹಾಳು ಮಾಡಿದ್ದೆ ಆಯ್ತೀನಿ ಬೇರೆಯವ್ರ ಮನೆಗೆ ನುಗ್ಗಲಾದ ಆಮೇಲೆ ನಮ್ಮ ತಾಯಿ ನನಗೋಸ್ಕರ ಜೀವನ ಇದು ಮಾಡಿ ನಮ್ಮ ತಾಯಿ ಬದುಕಿದ್ದು ನಾವೆಲ್ಲ ಅಲ್ಲಿ ಒಟ್ಟು ಕುಟುಂಬದಲ್ಲಿ ಇವತ್ತು ನಮ್ಮ ಅಮ್ಮ ಏನು ಮಾಡಿದ್ರು ಬೇಡ ಅಂತದ ಮೇಡಮ್ ಇಲ್ಲೇ ಅರ್ಥ ಮಾಡ್ರಿ ಅವತ್ತು ಕಷ್ಟ ಬಿದ್ದಿದ್ಕಲ್ಲ ಇವತ್ತು ಈ ಸುಖ ಕಷ್ಟ ಬಿದ್ದು ಸುಖನ ಪಡ್ಕೊಳ್ರಿ ಯಾವತ್ತೂ ಹೋಗಲ್ಲ ಅದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂದ್ರೆ ನಿಮ್ಮ ಲೈಫು ಹಿಂಗೆ ಬಂದು ಹಿಂಗೆ ಹೋಗೋದು ನೀವು ಅಷ್ಟು ಮಾತಾಡ್ತವ್ರೇನೆ ಅಲ್ವಾ ಆ ಕಾರಣಕ್ಕೆ ಅಲ್ಲೇ ಇಲ್ಲೇ ಜೋರಾಗಿ ಅಲ್ಲ ನಾನು ನಡಿ ರೋಡಾಗಿ ಮಾತಾಡ್ತೀನಿ ಏನು ಭಯ ಬೀಳ್ಬೇಡಿ ಹಿಂಗೆ ನೋಡಬೇಡಿ ಯಾರು ಬಂದ್ರೂ ಏನಿಲ್ಲ ಅರ್ಥ ಆಯ್ತಾ ಅಂಥದ್ದೆಲ್ಲ ಏನಿಲ್ಲ ಇಲ್ದಿರೇ ಇರೋದು ಮಾತಾಡಿದ್ರೆ ಭಯ ಬೀಳ್ಬೇಕು ಅವ್ನು ಬಂದ್ಬಿಡ್ತಾನೆ ಆಯ್ತಾ ಸರ್ ಅಲ್ಕೊಂಡ್ಬಿಟ್ಟು ಬನ್ರಿ ಇಲ್ಲಿದ್ದು ಮಾಡಬೇಕಲ್ಲ ಸೃಷ್ಟಿ ಅಲ್ಲೇ ನಾವು ಯಾವ ವ್ಯವಸಾಯಗಾರರು ಇನ್ನೊಂದು ಅಂದಲ್ಲ ಅದು ಅಲ್ಲಿ ಕುತ್ಕೊಂಡು ಮಾತಾಡಿರೋದು ಅದನ್ನು ಕೇಳ್ಕೊಂಡು ಒಂದಷ್ಟು ಅವಿವೇಕಿಗಳು ಆಮೇಲೆ ಕೆಲವೊಬ್ಬರನ್ನ ಜೊತೆನಲ್ಲಿ ಇಟ್ಕೊಂಡು ನಮ್ಮ ಬಗ್ಗೆ ವಾಂಟೆಡ್ಲಿ ಕೆಟ್ಟದ್ದು ಮಾಡಿಸಿರೋದು ವಿಡಿಯೋಗಳಿರ್ಬೋದು ಇನ್ನೊಂದಿರ್ಬೋದು ಇವಾಗ ಅವ್ರು ನಿಂತೋಗವ್ರೆ ಹಂಗಂದ್ಬಿಟ್ಟು ಅವರು ಸರಿ ಅಂತೂ ನಾನು ಹೇಳಲ್ಲ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅಂದರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಹೇಳೋದು ನಿನ್ನ ದುಡ್ಡು ಕೊಡೋವರೆಗೂ ಅವ್ರು ಮಾಡೋದು ಎಷ್ಟು ದಿನ ಕೊಟ್ಟೆ ಇವಾಗ ನಾನು ದುಡ್ಡೇ ಕೊಡಲ್ಲ ನಿಮ್ಮೂರಲ್ಲೇ ಅವರೇ ನಮ್ಮ ಜನದವ್ರೇ ಅವರೇ ವರ್ಮಾವು ಏನೈತೆ ಆತನ ಹೆಸರು ಪಾಪ ಏನು ಹೆಸರು ಹೇಳ್ರಿ ಪಾಪ ಆತ್ಮಕ್ಕೆ ಇದಾಗ್ತೈತೆ ಅಲ್ಲ ಅವ್ರಿಗೆ ಏನಂದ್ರೆ ಒಂಥರ ಇದಾಗ್ತೈತೆ ನಿಮ್ಮೂರಲ್ಲೇ ಅವ್ರೆ ನಿಮ್ಮ ಮಿಡ್ಗಾರರು 100 ಜನ ನಾನು 100 ಜನ ಹೇಳವ್ರೆ ನಾವಿದ್ದೀರಿ ಸಪೋರ್ಟ್ಗೆ ಬಾ ಅಂತ ಮಾಡಿಲ್ಲ ನಾನು ಮಾಡೋದು ಇಲ್ಲ ಅಂದರೆ ನೀನು ಹೇಳಿದ್ದು ನಿನ್ಗೊಂದೇ ಉತ್ತರ ನೀನು ಮಕ್ಕಳಿಗೆ ನೀನು ಉಳ್ದಿರೋರ್ಗೆ ನೀನು ಮಾಡಬೇಕಂದ್ರೆ ನಿನ್ನ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತಿಳಿಸಿ ಊರಾಗ ಆಮೇಲೆ ಮೇಯ್ನ್ ನನ್ನ ಹತ್ರಕ್ಕೆ ಬನ್ನಿರಿ ಇಲ್ಲಿ ಏನು ಮೀಡಿಯಾನಾಗ ಹೇಳೋಕ್ಕಾಗಿಲ್ಲ ನಿಮ್ಗೆ ನಾನು ಹೇಳ್ತೀನಿ ಅದಾದ್ಮೇಲೂ ಕೊಡಬೇಕು ತಗೊಬೇಕಂದ್ರೆ ನಿಮ್ಮಂಥ ಇದು ಏನಂತೀರ ಅದು ಏನಂತೀರ ಡೈಮಂಡ್ ಕಾಲ ಗಟ್ಟಿ ಇನ್ಯಾವುದೂ ಇಲ್ಲಲ್ಲ ಅದು ನೀವೇ ಈ ಕರ್ನಾಟಕದಲ್ಲಿ ಆವಾಗ ನಾನು ಒಪ್ಪಿಬಿಟ್ಟು ಅವ್ರ ಕಾಲಕ್ಕೆ ಬಿಟ್ಬಿಡ್ತೀನಿ ಯಾಕೆಂದರೆ ಗೊತ್ತಿದ್ದು ಮಾಡ್ಕೊಬೇಕು ಇವಾಗ ನನ್ನ ಬಗ್ಗೆ ನೀನು ಇಷ್ಟು ಹೇಳಿದ್ಯಲ್ಲ ಗೊತ್ತಿದ್ದೆ ನಾನು ಕೊಡ್ತಾ ಇರೋದು ನಿನ್ನಂಗೆ ಮುಚ್ಚಿಕೊಂಡು ಅಣ್ಣ ಹೆಣ್ಣು ಕೊಡೋರು ಬಂದರೆ ಯಾರ ಮನೆ ಕನ್ನಾಗಲಿ ಬೆಳಿಗ್ಗೆ ಬಂದರೆ ನೈಟು 1 ಗಂಟೆಗೆ ಹೋಗ್ತಾರ ಏನು ಕೆಲಸ ನಿಮ್ಗೆ ಹಾಂ ಇಲ್ಲಿರೋರ್ನ ಆಮೇಲೆ ಏನು ಹೇಳೋದು ಮೇಯ್ನು ಇದು ಒಂದು ತಿಳ್ಕೊಂಬಿಡ್ರಿ ನಮ್ಮ ಬಗ್ಗೆ ನಮ್ಮವರೆಲ್ಲ ಕೆಟ್ಟದಾಗ ಹೇಳೋದು ದಯವಿಟ್ಟು ಅದು ನಂಬೇಡ್ರಿ ನಮ್ಮ ಮೇಲೆ ಆಗಲ್ಲ ನಾವು ಒಳ್ಳೆ ಕಷ್ಟ ಬಿದ್ದು ಬೆಳೆದಿರೋದು ಕಷ್ಟ ಬಿದ್ದು ಬೆಳೆದ್ರೆ ಅವರೇ ಹೇಳ್ತಾರೆ ಬಿಡಯ್ಯ ಇವಾಗ ನನ್ನ ಬಗ್ಗೆ ನಮ್ಮವ್ರು ಕೆಟ್ಟದಾಗ ಹೇಳಿದ್ರೆ ನಾನು ಕೆಟ್ಟವನೇ ಅರ್ಥ ಒಬ್ರು ಹೇಳ್ಬೋದು ಇಬ್ರು ಹೇಳ್ಬೋದು ಊರೇ ಹೇಳಕ್ಕೆ ಬರ್ತದ ಹಾಂ ಹೊರ್ತೂರು ಸಂತೋಷ ಅಂತ ನಾನು ಇಕ್ಕೊಂಡಿಲ್ಲ ಹಳ್ಳಿಕಾರ ಒಡಿ ಅಂತ ನಾನು ಇಕ್ಕೊಂಡಿಲ್ಲ ಹಳ್ಳಿಕಾರ ಅನ್ನೋದು ಇಷ್ಟು ಬೆಳೀತೈತೆ ನನಗೂ ಗೊತ್ತಿಲ್ಲ ಪರಮಾತ್ಮನು ಇಚ್ಛೆ ನಾನು ಒಂದೇ ಹೇಳಿದೆ ಬಸವಣ್ಣ ಸೇವೆ ನಿಸ್ವಾರ್ಥವಾಗಿ ಮಾಡಿ ಕೊಂಬನ ಕಳಶ ಇಕ್ಕಿ ಮೆರೆಸ್ತಾನೆ ಇಲ್ಲಾಂದ್ರೆ ಕಾಲನ್ನು ಲಾಳ ಹಾಕಿ ತುಳಿದು ಬಿಡ್ತಾನೆ ಅದ್ರಕ ಉದಾಹರಣೆ ನೀನೇ ಸೊ ಡ್ಯಾಶ್ ಆ್ಯಂಡ್ ಡ್ಯಾಶು ನೀನು ಮಾಡಿರೋ ಅವಿವೇಕಿ ಕೆಲಸಕ್ಕೆ ನೀನು ಅಗದಿರೋ ಹಳ್ಳದಲ್ಲಿ ನೀನೇ ಬಿದ್ದೋಗಿದ್ದೆ ಆಲ್ರೆಡಿ ಅವನಿಗೆ ಇವಾಗ ಅವನಿಗೆ ಡ್ಯಾಶ್ಗಳಿಗೆ ಆಪ್ಷನ್ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಇವಾಗ ನ್ಯಾಯಸ್ಥರ ಹತ್ರಕ್ಕೆ ಹೋದರೆ ಕೆರ ತಗೊಂಡು ಹೊಡಿತಾರೆ ಯಾಕೆಂದ್ರೆ ಇದು ತಪ್ಪೋಗಿ 1 ವರ್ಷದಲ್ಲಿ ಮಾಡಿದ್ರೆ ನ್ಯಾಯ 6 ತಿಂಗಳಾಗಿ ಮಾಡಿದ್ರೆ ನ್ಯಾಯ ಅಲ್ಲಣ್ಣ ಇವಾಗ ಈ ಭೂಮಿನೇ ಗೊತ್ತಿಲ್ದಿರೋ ಹುಟ್ಟಿರ್ತಕ್ಕಂಥ ಕಂದಮ್ಮನ್ಕೇನೇನೆ ಅದು ಎಲ್ಲಿದ್ದೆ ಅಂತ ಅದಕ್ಕೆ ನೀವು ಹೇಳಿಲ್ಲ ಅಲ್ಲಿಗೆ ಹೇಳಿಲ್ಲ ಅಂತಂದ್ರೆ ನಾವು ಕ್ಲಿಯರ್ ಆಗಿದ್ದೀರಿ
ಇವಾಗ ನಾವೆಲ್ಲಾದ್ರೂ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ಅವರು ಅದ್ರ ಮೇಲೆ ಎಗೇನ್ಸ್ಟ್ ಬರ್ಬೋದು ಅಲ್ಲಣ್ಣ. ನಾನು ಇವಾಗ ಕಿಕ್ಔಟ್ ಮಾಡ್ತಾ ಇರೋದು ಯಾಕಂದ್ರೆ ನೀ ಇಷ್ಟೆಲ್ಲ ಮಾಡಿಬಿಟ್ಮೇಲೆ ಇನ್ನು ಯಾವ ಉದ್ದೇಶಕ್ಕೆ ನಾನು ಇಕ್ಕೊಬೇಕಾ? ಆ ನಾಯಿದೆ ಅಲ್ಲ, ಸಾರಿ ನಾಯಿದಲ್ಲ, ಆ ನಾಯಿ ಕೂಡ ಹೋಲ್ಸಲ್ಲ ನಮ್ಮ ಇದು ನಾರಾಯಣ ನಾಯಿ ಅಂತಂದರೆ ಭಗವಂತನು ಅದು ಅಲ್ಲ. ಈ ಮೋರಿನ ಇಷ್ಟು ದಿನ ಕವರ ಕಟ್ಟಿಕ್ಕಿದ್ದೆ, ಅಟ್ಲೀಸ್ಟ್ ಏನಾದರೂ ಬಂದರೆ ಅದರಲ್ಲಿರೋ ವೇಸ್ಟನ್ನು ಕಲಿಸ್ಬಿಟ್ಟು ಒಂದಷ್ಟು ಉಳಿಕೆದು ಇಟ್ಕೊಳ್ಳೋಣ ಅಂತ. ಇದು ಫುಲ್ಲು ಆಲ್ರೆಡಿ ಗ್ಯಾಂಗ್ರಿಂಗ್ ಆಗಿಬಿಟ್ಟೈತೆ. ಇವಾಗ ಅದಕ್ಕೆ ಒಂದೇ ಆಪ್ಷನ್ ಕಿಕ್ಔಟ್. ಇದು ಕಿಕ್ಔಟ್ ಆಯ್ತಂದ್ರೆ ನಾನು ಒಂದೇ ಕೇಳ್ತಾ ಇರೋದು, ಮುನ್ರಾಜಣ್ಣ ಅವತ್ತು ಬಂದು ಮಾಡಿದಾಗ 10,000 ಜನದ ಮುಂದೆ ಮಾಡಿದವಾಗ ಇದೇ ವರ್ತೂರು ಸಂತೋಷ ಅಂತ ಹೆಸರಿಕೆ ಮಾಡಿರೋದು, ಬೇರೆ ಅಂತ ಮಾಡಿಲ್ಲ. ಕರೆಕ್ಟ್ ಅಣ್ಣ? ಇವತ್ತು ಎಂಡಿಂಗ್ ಕೊಡೋಕೆ ನಿನ್ನ ಕೈಯಾಗ ಆಗದಿರ ಆ ಹೆಸರನ್ನೇ ಕಟ್ ಮಾಡಿಬಿಟ್ಟಿದ್ದೆ. ಇನ್ನೊಂದು ಹೇಳ್ತೀನಿ, ಅದೇ ಮನೆಯಲ್ಲಿ ಒಂದು ಮದುವೆ ಆಗ್ತೈತೆ, ಮದುವೆ ಕಾರ್ಡಲ್ಲಿ ಒಡಿಸ್ತಾರೆ ಯಾರೇ ಆಗಲಿ ಅಲ್ವಾ? ಅದರಲ್ಲೂ ಹೆಸರು ಅಂದರೆ ನೀನು ತೋರಿಸ್ದಂಗೆ ತೋರಿಸ್ಕೊಂಡು ನಾನು ಬಂದರೆ 5 ನಿಮಿಷ ತೋರಿಸೋದು ಅವೆಲ್ಲ ಹಿಂಗೆ ತೆಗೆದು ಅಂದರೆ ಇನ್ನೂ ಅದು ಪೇಪರ್ಗಳದೆಲ್ಲ ಬಂದ್ಬಿಡ್ತೈತೆ ನನ್ಕ. ಆವಾಗ ಸೋಷಿಯಲ್ ಮೀಡಿಯಾ ಕಮ್ಮಿ, ಜಡ್ಜ್ಗಳು ಕೆಲಸಗಳ್ಕ ಹೋಗಿ ದುಡ್ಡು ಕೊಟ್ಬಿಟ್ಟು ನಾನು ಮಾಡಿಲ್ಲ, ಲಾಯರ್ಗಳನ್ನ ಬುಕ್ ಮಾಡ್ಕೊಂಡು ನಾನು ಮಾಡಿಲ್ಲ. ನನ್ಕ ವಾಲಂಟ್ರಿಯಾಗಿ ನಿಂತಿದ್ರಣ್ಣ, ಅಣ್ಣ ನಾವು ಮಾಡ್ತೀರಿ ನಿಮ್ಗೆ ಯಾರು ಇಲ್ಲ, ಇಲ್ಲಣ್ಣ ಪುಣ್ಯಾತ್ಮ ನಮ್ಮ 3ನೇ ದೊಡ್ಡಪ್ಪನು ನಿಂತು ನಮ್ಮ ರಮೇಶ್ ಅಪ್ಪನ ಮಾಡಿದ್ದು. ನಮ್ಮ ಅಣ್ಣ ತಮ್ಮದ್ರನ್ನೆಲ್ಲೇ ಹೊಡೆದಾಕಕ್ಕೆ ಎಷ್ಟೋ ಮಾಡಿದ್ರಣ್ಣ, ಯಾರು ಕೇಳಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ ಜಡೆಗೂ ಜುಟ್ಟಕ್ಕೂ ಕೆಲವು ವ್ಯತ್ಯಾಸ ಐತೆ. ಜುಟ್ಟು 100 ಜುಟ್ಟಿದ್ರೂ ಅಲ್ಲಿ ಒಂದು ಹೋದ್ರೆ ಒಂದು ಬುರ್ಡೆ ಹೋಗ್ಬಿಟ್ಬಿಟ್ರೆ ಇನ್ನೇನಾಗಲ್ಲ. 2 ಜಡೆ ಇದ್ದರೆ 2 ಸಂಸಾರಗಳು, 2 ಊರುಗಳು, 2 ಕೊಂಪಿಗಳು ಹೋಗ್ಬಿಡ್ತವೆ. ಅವೆರಡಕ್ಕೂ ವ್ಯತ್ಯಾಸ ಬಂದ್ಬಿಟ್ರಿ. ಒಂದು ಎಕ್ಸಾಂಪಲ್ಲು, ಇದು ನಾನು ಭಾಳ ಅಂದರೆ ಭಾಳ ಚಿಕ್ಕವನು, ಬಟ್ ಉದಾಹರಣೆ ಸತ್ಯನೇ. ಮಹಾಭಾರತ ನಡೆದಿದ್ದು ಹೆಣ್ಣಿಂದನೇ, ರಾಮಾಯಣ ನಡೆದಿದ್ದು ಹೆಣ್ಣಿಂದನೇ, ಕಲಿಯುಗ ಅಂತ್ಯ ಆಗೋದು ಹೆಣ್ಣಿಂದನೇ. ಇದು ಆ ಕಾರಣಕ್ಕೆ ಹೆಣ್ಣಕ್ಕೆ ಗೌರವ ಕೊಟ್ಟಿದ್ದ ಮನೆ ಎಲ್ಲೂ ಕೆಟ್ಟಿಲ್ಲ, ಹೆಣ್ಣನ್ನು ಬಳಸ್ಕೊಂಡಿದ್ದ ಮನೆ ಎಲ್ಲೂ ಉಳಿದಿಲ್ಲ. ಅರ್ಥ ಮಾಡಿರಿ. ಆ ಕಾರಣಕ್ಕೆ ದಯವಿಟ್ಟು ಜೀವನಗಳನ್ನ ಭಾಳ ಸುಲಭವಾಗಿ ಭಾಳ ವಿಶೇಷವಾಗಿ ಇದು ಮಾಡಿರಿ. ಆದ್ರೆ ನಾನು ಒದೆಯಕ್ಕೆ ಕೂಡ ನಾನು ಕಾಲು ಕೂಡ ಅಷ್ಟು ಪಾಪ ಮಾಡಿಲ್ಲ. ಅವನೇ ಎಗಿರಿ ಅಲ್ಲಿ ಒದ್ದು ಬಿಸಾಕ್ತಾನೆ, ಆಮೇಲೆ ಅವನ ಕೈಯಲ್ಲಿ ಕಟ್ಟಿ ಕಳಿಸ್ಬಿಡ್ತೀನಿ, ಅಲ್ಲೆಲ್ಲನೂ ಬೆಂಕಿ ಹಾಕ್ಬಿಟ್ಟು ಬಾ ಅಂತ ಹೇಳ್ತೀನಿ. ಆದರೂ ಕೂಡ ನಾವು ಕಣ್ಣಾಗಿ ನೋಡಬಾರ್ದು. ಆ ಕಿಡಿ ಉಕ್ತದಲ್ಲ, ಅದ್ರಲ್ಲಿ ಬರೋ ಹೊಗೆ ಕೂಡ ನಾವು ಹಿಡಿಬಾರ್ದು. ಅದು ಹೇಳ್ತೀನಿ, ಎಲ್ಲನೂ ದೂರ ಹಾಕೋದ್ರೆ. ಅದೇ ಉದ್ದೇಶ ನನಗೊಂದೇ, ಅದೇನು ಮಾಡಿಲ್ಲ ಬೊಂಬೆ ಉದ್ದೇಶದ ನಿಕ ಮಾಡ್ತಾರೆ. ಇವಾಗ ನಾವು ಒಂದು ಬೊಂಬೆ ಮಾಡಿಬಿಟ್ಟು ಇದೇ ದೆವ್ವ ಅಂದ್ಬಿಟ್ಟು ಹೊಡಿ, ದೆವ್ವ ಬರ್ತಿದ್ದಲ್ಲಿ ಆ ದೆವ್ವದ ರೂಪದಲ್ಲಿ ನೋಡ್ತೀರಿ ಅಂದ್ಬಿಟ್ಟು ಇಷ್ಟು ದಿನ ಅದಕ್ಕೆ ಭಾಳ ಗೌರವ ಕೊಟ್ಟಿದ್ದೆ. ಅದ್ರ ಜಾಗ ಕದಲ್ಸಿಲ್ಲ ಅಂದ್ರೆ ಅರ್ಥ ಮಾಡ್ರಿ ಎಷ್ಟು ಅಣ್ಣ. ಒಂದು ಟಿಶ್ಯೂ ಮುಟ್ಟಿರಿಲ್ಲ ಅಣ್ಣ, ನಿಮ್ಗೆಲ್ಲ ತೋರಿಸಿದ್ದೀನಿ. ಇನ್ನೇನಕ್ಕೆ ಇರ್ತದೆ, ಇನ್ನು 5 ನಿಮಿಷಕ್ಕೆ ಏನಿರ್ತಾವಲ್ಲಿ? ನಾನು ಹೆಸರು ಮಾಡಿರೋನ್ನ ನಿನ್ನ ಹಂಗೆ ನೀನು ಹಿಂಗೆ, ಆಮೇಲೆ ಈಚೆ ಹೋದಾಗ ಎಲ್ಲಿ ನಿಮ್ಗೆ ಬೇಕಾಗಿ ಕಡೆ ಏನು ಹೋಗು ಅನ್ನೋದು ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅದು ಹೆಂಗೆ ಅದು ಇದು ಮಾಡ್ಬೇಕಂತ ಹೋಗ್ತಾನೆ ಇರಲಿಲ್ಲಣ್ಣ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೋಗಿಲ್ಲ ಅಂತಂದರೆ ನಮ್ಮ ಸ್ನೇಹಿತ ನಮ್ಮ ಹುಡುಗಂದು ಒಂದು ಹಂಗಾಯಿತು. ಆಮೇಲೆ ನಮಗೂ ನಾವು ಮನುಷ್ಯರೇ, ಕಾಯಿಲೆ ನಮಗೂ ಬರ್ತದೆ, ನಮಗೂ ವಿಶ್ರಾಂತಿ ಬೇಕು ಅಲ್ವಾ? ಇವಾಗ ಅವೆಲ್ಲ ನಾನು ಯೋಚನೆ 15 ದಿನ ಮಾಡಿದ್ದಕ್ಕೆ ಇವತ್ತು ಎಂಡು ಕೊಟ್ಬಿಟ್ಟಿದ್ದೆ. ಎಂಡು ಕರೆಕ್ಟಾಗಿ ಕೊಟ್ಟಿದ್ದೀನಿ ಇಲ್ಲ ನಿಮ್ಮ ಮನ್ಸು ಕೇಳ್ರಿ. ಕರೆಕ್ಟಾಗಿದೆ. ಇದು ಬೇರೆಯವರು ಮಾಡೋಕ್ಕೆ ಹೋಗ್ಬೇಡ್ರಿ ತಪ್ಪುಗಳು, ಏನೂ ಆಗಲ್ಲ. ತಪ್ಪು ಮಾಡಿದ್ಯಾ, ಇವಾಗ ಇನ್ನೊಂದೇನು ಗೊತ್ತಾ, ಡೌರಿ ಕೇಸ್ ಕೊಟ್ಬಿಡ್ತೀನಿ, ಇನ್ನೊಂದು ಕೇಸ್ ಕೊಟ್ಬಿಡ್ತೀನಿ, ಚುಚ್ಚಕ್ಕೆ ಬಂದುಬಿಟ್ರು ಅಂತ ಕೊಟ್ಬಿಡ್ತೀನಿ. ಸಿಂಪಲ್ಲಾಗಿ ಒಂದೇ ಹೇಳೋದು, ಇಷ್ಟು ದಿನ ಎಲ್ಲಿ ತಿನ್ಕೊಂಡಿದ್ದೆ ಅಂತ ಕೇಳ್ತಾರೆ ಕಾನೂನು ಅಲ್ವಾ? ಬಿಗ್ ಬಾಸ್ಗೆ ಬಂದಾಗೆ ಕರೆದಾಗ ಹೊಡಿಬೇಕಾಗಿತ್ತು, ನಾನು ಇದ್ದಿದ್ರೆ ಅವತ್ತೇ ಹೊಡಿತಾ ಇದ್ದೆ. ಕೆಲವೊಂದು ನಾನು ವೀಡಿಯೋನಾಗ ಅದು ಬಂದಿರೋದು ಕೂಡ ನೋಡಿ ಮಾತಾಡಿಲ್ಲ. ದೇವ್ರನ್ನೇ ನನಗೆ ಹೇಳಿ ತೋರಿಸಿದ್ರಲ್ಲ, ಕಟ್ ಮಾಡಿ ನೋಡು ಈ ಪಾಯಿಂಟ್ ಹಾಕವ್ರೆ ನೀನು ಹೆಂಗೆ ಸುಮ್ಮನೆ ಇದ್ದೆ, ನೋಡಿ ಈ ಪಾಯಿಂಟ್ ಹಾಕವ್ರೆ ನೀನು ಹೆಂಗೆ ಸುಮ್ಮನೆ ಇದ್ದೆ ಅಂತವಾಗ ನೀನು ಮಾಡಿರೋದು ಅಲ್ಕಟ್ಟು ಕೆಲಸ, ಬದುಕ್ತಾ ಇರೋದು ಅಲ್ಕಟ್ಟು ಬಾಳು, ಯಾಕೆ ಬೇಕು? ಆಮೇಲೆ ಮುಳುಬಾಗಿಲಲ್ಲಿ ನಾವು ಭಾಳ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಲಾಯರ್ ವೆಂಕಟೇಶ್ ಅಣ್ಣ ಅಂತಂದರೆ ಒಂದು ಗ್ರಿಪ್ಪು. ಆ ಪುಣ್ಯಾತ್ಮನ ಉಸಿರಿನಿಂಕನೇ ಇವ್ರು ಉಸಿರಾಡಿದ್ದು ಅಲ್ಲೋಗಿ. ಆತನ ಬಗ್ಗೆ ಇವರು ಕರ್ಪೂರ ಅದೇ ದ್ರೌಪದಮ್ಮನ ದೇವಸ್ಥಾನದ ಮುಂದೆ ಅಣಿಸ್ಬಿಟ್ಟು ನಾನು ಕೇಳಲಿ, ನಾನು ಕೊಡ್ತೀನಿ ಉತ್ತರ ವಿಡಿಯೋ ಮುಖಾಂತರ. ವೆಂಕಟೇಶಣ್ಣ ನೀನು ಕೇಳೋದೇನೆ, ನಾನು ಯಾವತ್ತೂ ಯಾರನ್ನೂ ಹತ್ರ ಮಾಡ್ಕೊ ದೂರ ಮಾಡ್ಕೊ ಅಂತ ನಾನು ಹೇಳಿಲ್ಲ. ಈ ಹುಳುಗಳನ್ನಂತೂ ಹತ್ರ ಮಾಡ್ಕೊಬೇಡ, ನಾನೇ ಅಂತಲ್ಲ, ನನಗೂ ಮನಸ್ಸು ಕೆಟ್ಟೋಗೈತೆ, ನಿಮಗೂ ಕೆಟ್ಟೋಗಿತ್ತು. ಇವಾಗ ಯಾರ್ಯಾರೋ ಪುನ್ಸಕ್ಕೆ ಬಂದವ್ರೆ ಅವೆಲ್ಲ ಬಿಟ್ಬಿಟ್ಟಣ. ಒಳ್ಳೇದು ಮಾಡ್ಬೇಕಂತಿದ್ಯಾ, ನೀನು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀಯಾ, ನಿನ್ನಿಂಕ ಬೇರೆಯವ್ರಿಗೆ ಎಕ್ಸಾಂಪಲ್ ಸೆಟ್ ಆಗಬೇಕು. ಕೆರ್ದಲ್ಲಿ ಹೊಡೆದು ದೂರ ಇಕ್ಕು ವೆಂಕಟೇಶಣ್ಣ, ನನ್ನ ಕಡೆಯಿಂದ ಇದೊಂದು ನಿಮ್ಗೆ ಸಾಲೆ. ಯಾಕೆ ಹೇಳ್ತೀನಿ ಅಂತಂದರೆ ನಾನು ಕೂಡ ಜಮೀನು ತೆಗಿಯೋಕೆ ಆ ಪುಣ್ಯಾತ್ಮನೇ ಕಾರಣ. ಮೊನ್ನೆ ಕೂಡ ಅವ್ರ ಬರ್ತ್ಡೇಗೆ ನಾನು ಹೋಗಿದ್ದೆ.
ಅಲ್ಲಿ ಈ ಹುಳುಗಳು ಇನ್ನ ಕೆಲವೆಲ್ಲ ಆ ಮಕ್ಕಳನ್ನ ನಾನು ಹುಳುಗಳನ್ನಲ್ಲ, ಯಾಕಂತಂದ್ರೆ ಅವ್ರಿಗೆ ನೀನು ಮಾಡಿರೋ ಫೀಡಿಂಗ್ ಅವು ಒಪ್ಪಬೇಕು ಅಲ್ವಾ. ಅವಕ್ಕೆ ಆತ್ಮಸಾಕ್ಷಿ ಅನ್ನೋದಿದ್ರೆ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅವು ತಿಳ್ಕೊಂಡ್ಲಿ. ನೀನು ಈ ಹುಳುಗಳು ನನ್ನ ಜೀವನನ ನನ್ನ ದೀಪನೇ ಆರಿಸ್ಬೇಕಂತ ರೆಡಿ ಆದಮೇಲೆ ನಾನು ಯಾಕೆ ಬಿಡಬೇಕು ಅಂತ ಬಂದು ವಿಡಿಯೋ ಮಾಡಿದ್ದಿದ್ದು. ಏನಂತಂದರೆ ನೀನು ವಂಶಕ್ಕೆ ಹುಟ್ಟಿದ್ರೆ ನೀನು ನಿನ್ನ ಮಕ್ಕಳಿಗೆ ಈ ವಿಡಿಯೋಗಳಂತೂ ನೋಡಿರೋರು 100% ನಾನು ಎಲ್ಲಿ ಮದುವೆ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತು, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತು. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನನ್ನ ಮನೆಗೆ ಬಂದರೆ ಸ್ವಯವಾಗಿ ನಾನು ಡೀಟೇಲಾಗಿ ನಿಮ್ಗೆ ಕೊಡ್ತೀನಿ. ನಾನಂತೂ ಯಾಮಾರಿದ್ದಣ್ಣ ಗೊತ್ತಿದ್ರೆ ನಾನು ಎಡಗಾಲು ಚಪ್ಪಲಿ ಓದ್ತಾ ಇರಲಿಲ್ಲ ಮನೆಗೆ. ಈ ಒಂದು ಕಳ್ಳನಕ ಒಂದು ಪಿಳ್ಳೆ ಅನ್ನೋನೊಬ್ಬನು ಇರ್ತಾನೆ ಊರಾಗ. ಇವರಿಬ್ಬರು ಇದ್ರೇ ಮಿಂಡ್ರಿ ಕೆಲಸ ನಡೆಯೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಒಬ್ಬನೇ ಇದ್ರೆ ಆಗಲ್ಲ, ಯಾಕಂದರೆ ಊರೆಲ್ಲ ಒಂದಾಗ್ಬಿಡ್ತದಲ್ಲ. ಇವನು ಈ ಕಳ್ಳನ ಮಿಂಡ್ರಿ ಇಲ್ಲೇನೋ ಮಾಡೋಷ್ಟೊತ್ಕ ಅಲ್ಲಿ ಪಿಳ್ಳೆಗೂ ಸಿಗ್ನಲ್ ಕೊಡೋದು, ಬರ್ತಾವ್ರೆ ಎಸ್ಕೇಪ್ ಆಗೋದು. ಇಲ್ಲಿ ಹೋಗಿ ಮುಚ್ಚಿಕೊಂಡ್ಬಿಟ್ರೆ ಎಲ್ಲಿ ಗೊತ್ತಾಗ್ತೈತೆ, ಹುಡುಕಿ ಹೋಗ್ಬೇಕು ಅವರು. ಅವ್ನು ಹಿಡಿಯೋಣ ಹೋಗೋದು ನಡೀರೋದು, ಬರ್ತಾವ್ರೆ ಅಂದ್ರೆ ಅವ್ನು ಅಲ್ಲೆಲ್ಲ ಮುಚ್ಚಿಕೊಂಡ್ಬಿಡೋದು. ಈ 2 ಮಿಂಡ್ರಿಗಳಿಂದನೇ ಎಷ್ಟೋ ಹೋಗ್ಬಿಟ್ಟವೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 2 ಮಿಂಡ್ರಿಗಳಿಗೂ ಹೇಳ್ತಾ ಇದ್ದೀನಿ, ನೀವು ಮಾತಾಡಲೇಬೇಕು ಅಂತ ಬಂದರೆ 1 ಮಿಂಡ್ರಿ ಎತ್ತಿದ್ರು 2 ಬರ್ತದೆ. ಅರ್ಥ ಮಾಡ್ರಿ ಹೆಂಗೈತಿ ಇದು, ನೋಡ್ರಿ ಚೆನ್ನಾಗೈತಿ ಇದು. ಒಬ್ಬರನ್ನ ಕೆದಕಿದ್ರೆ ಇನ್ನೊಬ್ರದ್ದು ಬರ್ತದೆ, ಇನ್ನೊಬ್ರದ್ದು ಬಂದರೆ ಇನ್ನೊಬ್ರು ಮನೆಯೇ ಓದ್ತದೆ. ಹಂಗೆ ಆ ಕಾರಣಕ್ಕೆ ನಾನು ಮಾಡಿಲ್ಲ ಆ ಕೆಲಸ. ನಾನು ಖುಷಿಯಾಗಿರ್ಬೇಕಂದ್ರೆ ನಾನು ಮೈಂಡಿಂದ ನನ್ನ ಕೈಯಿಂದ ನಾನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಅಲ್ಲಿ ಒಂದು ಬಕೆಟ್ ಈಗ ನೀರು ಎತ್ಕೊಂಡು ಕಾಲುಗಳೆಲ್ಲ ತೊಳ್ಕೊಂಡು ಅವ್ರಿಗೂ ತೊಳಸ್ಬಿಟ್ಟು ಇಲ್ಲಿಗೆ ಇದು ಎಂಡಿಂಗ್ ಮಾಡಿಬಿಡೋಣ. ಆ